हेलो बच्चों, मैं आज आपको पढ़ा रही हूँ 8वीं कक्षा के 11th चैप्टर वृक्ष प्रेमी तिम्मक्का। ये संकलित है और इस पाठ में पहले हम देखें इंट्रोडक्शन। इस पाठ में सालु मರದ तिम्मक्का के अमूल्य पर्यावरण प्रेम का परिचय दिया गया है, जिससे बच्चे पर्यावरण की रक्षा करने में अपना निष्ठापूर्ण ಸಹಯೋಗ ದೇ ಸಕ್ತೆ ಹೇ. ಅಂದರೆ ಸಾಲು ಮರದ ತಿಮ್ಮಕ್ಕನವರು ಅವರ ಜೀವನದಲ್ಲಿ ಹೇಗೆ ಈ ವೃಕ್ಷ ಮಾತೆ ಅನ್ನೋ ಬಿರುದು ಹೇಗೆ ಬಂತು ಅನ್ನೋದನ್ನು ಇಲ್ಲಿ ನಾವು ನೋಡಬೇಕು. ಅವರಿಗೆ ಈ ಎಷ್ಟೋ ಮರಗಳನ್ನು ರೋಡ್ ಸೈಡಲ್ಲಿ ನೆಟ್ಟು ಅದನ್ನು ನೀರು ತಂದು ಹಾಕಿ ಬೆಳೆಸಿ ಅದನ್ನ ದೊಡ್ಡದು ಮಾಡ್ತಾರೆ. ಆ ಥರ ಮಾಡೋದು ತುಂಬ ಕಷ್ಟದ ಕೆಲಸ. ಅದು ಸಮಾಜ ಸೇವೆ ಅಂತಲೂ ಹೇಳ್ಬೋದು. ಅವರ ಒಂದು ಈ ಸಮಾಜ ಸೇವೆ ಇಂದಾಗಿ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂದರೆ ಮರದಿಂದ ನೀರು, ಮರದಿಂದ ನೆರಳು ಎಷ್ಟು ಜನಕ್ಕೆ ಸಿಕ್ಕಿದೆ, ಮತ್ತು ಮರಗಳಿಂದ ಎಷ್ಟು ಜನ ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡ್ಬೋದು. ಇದೆಲ್ಲನೂ ಮರಗಳಿಂದ ಉಪಯೋಗ ಆಗುತ್ತೆ ಅಂತ ಮರಗಳನ್ನು ಬೆಳೆಸಿದಂಥ ಈ ತಿಮ್ಮಕ್ಕನವರ ಬಗ್ಗೆ ನಾವು ಈ ಪಾಠದಲ್ಲಿ ನೋಡೋಣ. सालु मರದ ತಿಮ್ಮಕ್ಕ का नाम आज कर्नाटक के कोने कोने में व्याप्त है. ಅಂದರೆ ಈ ಸಾಲು ಮರದ ತಿಮ್ಮಕ್ಕನವರ ಹೆಸರು ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಬ್ಬಿದೆ. कर्नाटक सरकार ने उन्हें इतनी सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है. ಅಂದರೆ ಅವ್ರಿಗೆ ಎಷ್ಟು ಕರ್ನಾಟಕ ಸರ್ಕಾರ ಅವರಿಗೆ ಎಷ್ಟು ಪುರಸ್ಕಾರಗಳನ್ನು ಕೊಟ್ಟು ಸನ್ಮಾನ ಮಾಡಿದೆ, ಮತ್ತು ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂದರೆ ಅವರೊಬ್ಬ ಫೇಮಸ್ ಅಂದರೆ ಪ್ರಸಿದ್ಧ ಮಹಿಳೆಯಾಗಿ ಕಾಣಿಸ್ತಿದ್ದಾರೆ ಎಲ್ರಿಗೂ. इस आदर्श महिला के जीवन के बारे में हम कितना जानते हैं? आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावें. ಅಂದರೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬಡತನದಲ್ಲಿ ಬೆಳೆದಂಥ ಈ ಮಹಿಳೆ ಅವರ ಒಂದು ಉದಾತ್ತವಾದ ವ್ಯಕ್ತಿತ್ವ ಅಂದರೆ ಒಂದು ಬ್ರಾಡ್ ಮೈಂಡ್ ಇರುವಂಥ ಈ ಹೆಣ್ಣು ಮಗಳು ಯಾವ ರೀತಿ ಸಮಾಜ ಸೇವೆ ಮಾಡಿ ಒಂದು ಹೆಸರನ್ನು ಗಳಿಸಿದ್ದಾರೆ ಅಂತ ನಾವು ಇವರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ತಿಮ್ಮಕ್ಕ तिम्मक्का का जन्म तुमकुरू जिला गुब्बी तालुक में एक छोटी सी गांव ಕಕ್ಕೇನಹಳ್ಳಿ में हुआ. ಇವರ ಜನ್ಮ ಎಲ್ಲಾಗುತ್ತೆ? ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಕ್ಕೇನಹಳ್ಳಿಯಲ್ಲಿ ಇವರು ಹುಟ್ಟುತ್ತಾರೆ. ಉನ್ಕೆ ಪಿತಾ ಚಿಕ್ಕರಂಗಯ್ಯ ಅವ್ರ ಮಾತಾ ವಿಜಯಮ್ಮ. ಅವ್ರ ತಂದೆ ಹೆಸರು ಚಿಕ್ಕರಂಗಯ್ಯ ಮತ್ತು ತಾಯಿ ಹೆಸರು ವಿಜಯಮ್ಮ. ತಿಮ್ಮಕ್ಕ इनकी छह संतानों में से एक थी. ಅವ್ರಿಗೆ ಅವರ ಅಪ್ಪ ಅಮ್ಮ ಅವ್ರಿಗೆ 6 ಜನ ಮಕ್ಕಳು, ಅವರಲ್ಲಿ ತಿಮ್ಮಕ್ಕ ಒಬ್ಬರಾಗಿದ್ದರು. ತಿಮ್ಮಕ್ಕ के माँ बाप मेहनत मजदूरी करते हुए अपने पेट पालन करते थे. ತಿಮ್ಮಕ್ಕನವರ ತಂದೆ ತಾಯಿ ಇದು ಕೂಲಿ ಕೆಲಸ ಮಾಡಿ ಅದರಿಂದ ಬಂದ ದುಡ್ಡಿಂದ ಅವರು ಸಂಸಾರವನ್ನು ನಡೆಸ್ತಿದ್ರಂತೆ. ತಿಮ್ಮಕ್ಕಕ್ಕೆ ಪತಿ ಕಾ ನಾಮ್ ಬಿಕ್ಕಲ ಚಿಕ್ಕಯ್ಯ ಆತ. ತಿಮ್ಮಕ್ಕ ಅವರಿಗೆ ಮದುವೆ ಆಗುತ್ತೆ. ಅವರ ಪತಿ ಹೆಸರು ಬಿಕ್ಕಲ ಚಿಕ್ಕಯ್ಯ ಅಂತ. ವೇ ಬಿ ಅನ್ಪಡ್ತೆ, ಅವರು ಸಹ ಅನಕ್ಷರಸ್ಥರಾಗಿದ್ದರು. ಆ ಕಾಲದಲ್ಲಿ ಎಲ್ಲ ಓದಿಸಿರಲಿಲ್ಲ ಅವ್ರನ್ನ. ರೋಜ್ ದೂಸರೋಂ ಕೆ ಖೇತ್ ಮೇ ಪಸೀನಾ ಬಹಾಕರ್ ಕಾಮ್ ಕಿಯಾ ಕರ್ತೇತೆ. ಅಂದರೆ ದಿನ ಫುಲ್ಲು ಅವರು ಏನು ಮಾಡ್ತಿದ್ರು, ಬೇರೆಯವರ ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ದುಡಿತಿದ್ರಂತೆ. इस दंपति को एक कौर के लिए कड़ी मेहनत करना पड़ती थी. ಒಂದೊಂದು ಧಾನ್ಯದ ಕಾಳಿಗೂ ಇವರು ಬಹಳ ಶ್ರಮ ಪಡಬೇಕಿತ್ತಂತೆ. ಕಮಾಯಿ भी बहुत कम थी. यदि एक दिन मजदूरी नहीं तो उन्हें भूखे रहना पड़ता था. ಅಂದರೆ ಒಂದಿನ ಅವರು ಕೆಲಸ ಮಾಡಿಲ್ಲ ಅಂದ್ರೂ ಹೊಟ್ಟೆ ಹಸ್ಕೊಂಡು ಇರಬೇಕಾಗಿತ್ತಂತೆ. ಒಂದು ದಿನದ ಕೂಲಿಗೋಸ್ಕರ ಕೆಲಸ ಮಾಡಿ ಅವರು ಊಟ ಮಾಡಬೇಕಾಗಿತ್ತು ಅವರು. ತಿಮ್ಮಕ್ಕ ನಿಸ್ಸಂತಾಂತಿ. ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಇವರಿಗೆ ಮಕ್ಕಳು ಇರಲಿಲ್ಲ.
पति पत्नी बच्चों के लिए तरस जाते थे। अंत में उन्होंने एक बच्चे को ಗೋದ್ ಲಿಯಾ. ಅವರು ಮಕ್ಕಳಿಲ್ಲ ಅಂತ ತುಂಬ ಕೊರಗ್ತಾ ಇದ್ರು. ಒಂದು ಮಗುನ ಅವರು ದತ್ತು ತಗೋತಾರೆ, ಅಡಾಪ್ಷನ್ನು. दत्तक पुत्र के सगे माँ बाप को लोगों की कटु निंदा सुननी पड़ी. उन्होंने अपनी बेटे को वापस ले लिया. आपने दत्तक पुत्र ಹೋಕರ್ ತಿಮ್ಮಕ್ಕ ಬಹುತ್ ದುಃಖಿ ಹುಯಿ. ಒಂದು ಮಗುನ ತಗೊಳ್ತಾರೆ, ಕೊನೆಗೆ ಆ ಮಗುನ ಕೆಲವು ಏನೋ ಕಾರಣಾಂತರಗಳಿಂದ ಪ್ರಾಬ್ಲಮ್ ಆಗಿ ಮತ್ತೆ ಆ ಮಗು ವಾಪಸ್ ತಗೊಂಡ್ಬಿಡ್ತಾರೆ. ಅವರನ್ನು ಕಳ್ಕೊಂಡು ಇವರು ತುಂಬ ಬೇಜಾರಾಗ್ತಾರೆ. लेकिन सन 2005 में उन्होंने बल्लूरू के उमेश बीएन को पुत्र के रूप में अपनाया, जो अब उनकी देखभाल कर रहे हैं. ಅಂದರೆ ಇನ್ನೊಂದು ಸಲ ಮತ್ತೆ 2005ರಲ್ಲಿ ಇನ್ನೊಬ್ಬರನ್ನ ಬಲ್ಲೂರು ಅನ್ನೋ ಊರಿಂದ ಉಮೇಶ್ ಬಿ ಎನ್ ಅನ್ನೋರನ್ನ ಅವರು ಮತ್ತೆ ದತ್ತು ತಗೊಳ್ತಾರಂತೆ. ದತ್ತು ತಗೊಂಡು ಆ ಮಗುನ ಸಾಕ್ತಾ ಇರ್ತಾರಂತೆ. तिम्मक्का और चिक्कಯ್ಯ दोनों ने निश्चय किया कि अपने आप को किसी धर्म कार्य में लगा ले. ಆಮೇಲೆ ಏನು ಮಾಡ್ತಾರಂತೆ, ಇಬ್ಬರೂ ದಂಪತಿಗಳು ನಾವು ಯಾವ್ದಾದ್ರು ಧಾರ್ಮಿಕ ಕಾರ್ಯವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾರಂತೆ. ಉನ್ಕೆ गांव के पास ही रंगस्वामी का मंदिर था, जहाँ हर साल मेला लगता था. ಅಂದರೆ ಅವ್ರ ಊರೊಳಗಡೆ ಒಂದು ದೇವಸ್ಥಾನ ಇರುತ್ತಂತೆ, ರಂಗಸ್ವಾಮಿ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷನೂ ಜಾತ್ರೆ ಆಗುತ್ತಂತೆ. ಮೇಳ ಅಂದರೆ ಜಾತ್ರೆ. ಆವಾಗ ಏನು ಮಾಡ್ತಾರಂತೆ ಅವರು, ವಹಾ ಆನೆ ವಾಲೆ ಜಾನ್ವರೋಂ ಕೆ ಲಿಯೆ ಪೀನೆ ಕೆ ಪಾನಿ ಕಾ ಇಂತಜಾಮ್ ಕಿಯಾ. ಅಲ್ಲಿ ಕೆಲವೊಂದು ಪ್ರಾಣಿಗಳೆಲ್ಲ ಬರುತ್ತೆ, ಆವಾಗ ಅದಕ್ಕೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಅವರು ಮಾಡ್ತಾರಂತೆ. तिम्मक्का ने रास्ते के दोनों ओर पेड़ लगाने सींचने बढ़ाने का बात सोची. ಅವ್ರೇನು ಮಾಡ್ತಾರಂತೆ, ಅದ್ರ ಜೊತೆಗೆ ಅವರು ಏನೋ ಒಂದು ಯೋಚನೆ ಮಾಡ್ತಾರಂತೆ. ಏನಂತ, ನಾವು ರೋಡ್ ಸೈಡಲ್ಲಿ ಯಾಕೆ ಗಿಡಗಳನ್ನು ನೆಡಬಾರ್ದು ಅಂತ ಹೇಳಿ ಗಿಡ ನೆಟ್ಟು ಅದನ್ನು ನಾವು ದೊಡ್ಡದು ಮಾಡೋಣ ಅಂತ ಯೋಚನೆ ಮಾಡ್ತಾರಂತೆ. ಯಹಿ ಕಾಮ್ ಆಸಾನ್ ನಹೀತಾ, ಕಾಮ್ ಆಸಾನ್ ನಹೀತಾ ಅಂದರೆ ಯೋಚನೆ ಮಾಡ್ತಾರೆ. ಅದೇ ಗಿಡಗಳನ್ನ ತಂದು ನೆಟ್ಟು ಅದಕ್ಕೆ ನೀರು ತಂದಾಕಿ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಆ ಕೆಲಸ ಬಹಳ ಸುಲಭವಾದದ್ದಲ್ಲ. ಫಿರ್ ಬಿ ಉನ್ಹೋನೆ ಹುಲಿಕಲ್ और कुदूरू के बीच के 4 किलोमीटर के रास्ते के दोनों ओर बरगद के डाल ಲಗಾಯೆ. ಆದರೂ ಅವರು ಆ ಕೆಲಸ ಅಂದ್ಕೊಂಡಂಗೆ ಆ ಕೆಲಸನ ಬಿಡ್ದಿರ ಏನು ಮಾಡ್ತಾರಂತೆ, ಕುದೂರು ಯಾವುದು ಹುಲಿಕಲ್ ಮತ್ತು ಕುದೂರು ಈ ಎರಡು ಊರುಗಳ ಮಧ್ಯೆ ಏನು 4 ಕಿಲೋಮೀಟ್ರ್ ದೂರದಷ್ಟು ರಸ್ತೆ ಬದಿಗಳಲ್ಲಿ, ಅದೇ ರೋಡ್ ಸೈಡ್ಗಳಲ್ಲಿ ಯಾವುದು ಬ್ಯಾನಿಯನ್ ಟ್ರೀ, ಬರ್ಗದ್ ಅಂದರೆ ಬ್ಯಾನಿಯನ್ ಟ್ರೀ, ಆಲದ ಮರದ ಒಂದು ಕೊಂಬೆಗಳನ್ನು ತಂದು ನೆಡ್ತಾರಂತೆ. उन पेड़ों को भेड़ बकरियों से रक्षा करने की ವ್ಯವಸ್ಥಾ ಕಿ. ಮತ್ತು ಅದು ಇನ್ನೂ ಚಿಕ್ಕ ಚಿಕ್ಕ ಮರಗಳಾಗಿದ್ದಾಗ ಈ ಕುರಿ ಮೇಕೆ ಹಸುಗಳೆಲ್ಲ ತಿನ್ಬಿಡುತ್ತಲ್ಲ, ಅದರಿಂದ ಅದನ್ನು ರಕ್ಷಿಸ್ತಾರಂತೆ. पहले साल 10, दूसरे साल 15 और तीसरे साल में 90 पेड़ लगाए. ಹೆಂಗೆ ಮೊದಲು ಒಂದು 10 ಗಿಡ ನೆಡ್ತಾರೆ, ಆಮೇಲೆ ಒಂದು 15 ಗಿಡ, ಹಂಗೆ ಹೋಗ್ತಾ ಹೋಗ್ತಾ 90 ಗಿಡ ಆಯ್ತಂತೆ. ಎಲ್ಲ ಕಡೆನೂ ಉದ್ದಕ್ಕೂ ಸಾಲಾಗಿ ಲೈನಾಗಿ ನೀವು ನೆಟ್ಕೊಂಡು ಹೋಗ್ತಾರಂತೆ ಮರಗಳನ್ನು. ಉನ್ಹೆ ಅಪ್ನೆ ಬಚ್ಚೋಂ ಕಿ ತರಹ ಪ್ರೇಮ್ ಸೆ ಪಾಲ ಪೋಸ. ಆ ಮರಗಳನ್ನು ಏನು ಮಾಡ್ತಾರೆ, ಅವ್ರ ಮಕ್ಕಳ ಥರ ಅವರು ನೀರಾಕಿ ತುಂಬ ಚೆನ್ನಾಗಿ ಸಾಕ್ತಾರಂತೆ. ಯಹ ಕಾಮ್ ನಿರಂತರ 10 ಸಾಲೋಂ ತಕ್ ಚಲಾತಾ ರಹಾ. 10 ವರ್ಷಗಳ ಕಾಲ ಇದೇ ಥರ ಎಲ್ಲ ಮರಗಳನ್ನು ತನ್ನ ಮಕ್ಕಳ ಥರ ತುಂಬ ಜೋಪಾನವಾಗಿ ಸಾಕ್ತಾರಂತೆ. पेड़ राहगीरों के छाया देने की साथ साथ पक्षियों के ಆಶ್ರಯಧಾಮ್ भी बन गए. ಒಂದು ಮರ ಇದ್ದರೆ ಏನು ನೆರಳು ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಅದ್ರ ಜೊತೆಗೆ ಎಷ್ಟೊಂದು ಪಕ್ಷಿಗಳು ಆ ಮರದಲ್ಲಿ ಗೂಡು ಕಟ್ಕೊಂಡು ಆಶ್ರಯವನ್ನು ಪಡ್ಕೊಳ್ಳುತ್ತೆ. ಆ ರೀತಿ ಆ ಮರದಿಂದ ಅಷ್ಟು ಉಪಯೋಗ ಆಗ್ತಿತ್ತಂತೆ ಎಲ್ಲರಿಗೂ. ತಿಮ್ಮಕ್ಕ ಕೆ ಜೀವನ್ ಮೇ ಮುಸೀಬತ್ ಕಿ ಗಡಿಯಾ ಶುರು ಹುಯಿ. ಆಮೇಲೆ ಹೀಗೆ ನಡೀತಾ ಇರೋವಾಗ ಏನಾಗುತ್ತೆ, ತಿಮ್ಮಕ್ಕಗೆ ಅವರ ಜೀವನದಲ್ಲಿ ಒಂದು ಸ್ವಲ್ಪ ದಿನಗಳು
ಕಷ್ಟವಾದ ದಿನಗಳನ್ನು ಎದುರಿಸ್ಬೇಕಾಗುತ್ತಂತೆ. ತಿಮ್ಮಕ್ಕ ಕೆ ಪತಿ ಕಿ ತಬಿಯತ್ ಖರಾಬ್ ಹುಯಿ, ಅವರ ಗಂಡನ ಆರೋಗ್ಯ ಹದಗೆಡುತ್ತಂತೆ. ಬುರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ ಬಸೆ, ಅವರು ಅನಾರೋಗ್ಯದಿಂದ ತೀರ್ಕೊಳ್ತಾರೆ. ತಿಮ್ಮಕ್ಕ ಅಬ್ ಅಕೇಲೆ ಪಡಗಯಿ, ಅವರು ಈಗ ಒಂಟಿಯಾಗ್ತಾರೆ. ಫಿರ್ ಬಿ ಹಿಮ್ಮತ್ ನಾ ಹಾರಿ ಅವ್ರ ಅಪ್ನೆ ಕಾರ್ಯ ಮೇ ತಲ್ಲೀನ ರಹಿ, ಆದರೂ ಅವರು ಎದೆಗುಂದದೆ ಧೈರ್ಯದಿಂದ ಒಬ್ಬರೇ ಇದ್ರೂ ಅವ್ರ ಕೆಲಸವನ್ನು ಮುಂದುವರಿಸ್ತಾರಂತೆ. ತಿಮ್ಮಕ್ಕ ನೆ ಅಬ್ ತಕ್ 8,000 ಸೆ ಅಧಿಕ್ ಪೇಡ್ ಲಗಾಯೆ ಹೇ, ಇದುವರೆಗೂ ಅವರು ಎಷ್ಟು ಮರಗಳನ್ನು ಬೆಳೆಸಿದ್ದಾರೆ? 8,000 ಮರಗಳನ್ನು, 8,000ಕ್ಕಿಂತ ಹೆಚ್ಚು, ಅಧಿಕ್ ಪೇಡ್ 8,000ಕ್ಕಿಂತ ಹೆಚ್ಚು ಮರಗಳನ್ನು ಅವರು ಬೆಳೆಸಿದಾರಂತೆ. अब हमारी कर्नाटक सरकार ने उन पेड़ों की रक्षा करने का बीड़ उठाया है, ಈಗ ನಮ್ಮ ಕರ್ನಾಟಕ ಸರ್ಕಾರದವರೇ ಆ ಮರಗಳನ್ನು ರಕ್ಷಣೆ ಮಾಡೋದಾಗಿ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ತಿಮ್ಮಕ್ಕ को उनकी निष्ठा त्याग तथा सेवा के लिए ना नाडोजा पुरस्कार, राष्ट्रीय नागरिक पुरस्कार, इंदिरा प्रियदर्शिनी वृक्षमित्र, वीर चक्र, कर्नाटक कल्पवल्ली, गॉडफ्री फिलिप्स धैर्य पुरस्कार और विशालाक्षी पुरस्कार, डॉक्टर कारंत पुरस्कार, कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेकानेक पुरस्कारों से अलंकृत किया गया है. ನೋಡಿದ್ರ, ಒಬ್ಬ ಅನಕ್ಷರಸ್ಥ ಮಹಿಳೆ, ಅನ್ಪಡ್ ನಾರಿ, ಇಷ್ಟೆಲ್ಲದ ಕೆಲಸಗಳನ್ನು ಮಾಡಿ ಇಷ್ಟೆಲ್ಲ ಪುರಸ್ಕಾರಗಳನ್ನು ಅವರು ಪಡ್ಕೊಂಡು ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ತಿಮ್ಮಕ್ಕ ಜಿ सन 2012 में संपन्न प्रथम ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ ಕಿ ಅಧ್ಯಕ್ಷ ರಹಿ. ಇವರು ಕೊನೆಗೆ ಏನು ಮಾಡ್ತಾರೆ, ಇವರಿಗೆ ಒಂದು ಸ್ಥಾನ, ಅಧ್ಯಕ್ಷೀಯ ಸ್ಥಾನ ಸಿಗುತ್ತೆ. ಯಾವಾಗ? 2012 2012 ಇವರಿಗೆ ರಾಷ್ಟ್ರೀಯ ಪರ್ಯಾವರಣ ಅಂದರೆ ರಾಷ್ಟ್ರೀಯ ಪರಿಸರ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸ್ತಾರೆ. पर्यावरण संरक्षण के साथ साथ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ भी कर रही थी. ಅವರು ಪರಿಸರ ಸಂರಕ್ಷಣೆಯ ಜೊತೆಗೆ ಇನ್ನೇನು ಮಾಡ್ತಾರೆ? ಬೇರೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. अपने पति की याद में उन्होंने उलिकल ग्राम में गरीबों की निःशुल्क चिकित्सा के लिए एक अस्पताल के निर्माण करने का संकल्प किया गया. ಅವರ ಪತಿಯವರ ನೆನಪಿಗೋಸ್ಕರ ಹುಲಿಕಲ್ ಅನ್ನೋ ಆ ಊರಲ್ಲಿ ಅವ್ರು ಯಾವುದೇ ದುಡ್ಡು ಏನು ಕೊಡದೆ ಫ್ರೀಯಾಗಿ ಚಿಕಿತ್ಸೆ ಪಡ್ಕೋಬೇಕು ಬಡವರು ಅಂದ್ಬಿಟ್ಟು ಒಂದು ಆಸ್ಪತ್ರೆಯನ್ನು ಅವರು ತೆಗಿತಾರಂತೆ. जो भी धनराशि पुरस्कार के रूप में तिम्मक्का को मिली है, उसे वह सामाजिक कार्य तथा दीन दुखियों की सेवा के लिए ಅರ್ಪಿತ್ ಕರ್ ರಹಿ ತಿ. ಅವರು ಏನೇ ದುಡ್ಡು ಮತ್ತು ಪುರಸ್ಕಾರ ರೂಪದಲ್ಲಿ ದುಡ್ಡು ಬಂದಾಗ ಆ ದುಡ್ಡನ್ನೆಲ್ಲ ಅವರು ಅದೇ ಒಂದು ದೀನದ ದುಃಖಿ ಅಂದರೆ ಈ ತುಂಬ ಸಂಕಟದಲ್ಲಿ ಕಷ್ಟದಲ್ಲಿ ಇರ್ತಾರಲ್ಲ ಅವ್ರಿಗೋಸ್ಕರನೇ ಅದನ್ನೆಲ್ಲ ಉಪಯೋಗಿಸ್ತಿದ್ರಂತೆ. अपने जीवन में दर्द और तकलीफ उठाने की बावजूद सार्थक कार्य कराने वाली तिम्मक्का का व्यक्तित्व सबके लिए आदर्श है. ಅಂದರೆ ಅವರ ಜೀವನದಲ್ಲಿದ್ದಂಥ ಕಷ್ಟ ನೋವುಗಳನ್ನು ಮರೆಯೋಕ್ಕೋಸ್ಕರ ಇಂಥ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಒಳ್ಳೆ ವ್ಯಕ್ತಿ ಅನಿಸ್ಕೊಂಡಂಥ ವ್ಯಕ್ತಿತ್ವ ಇರುವಂಥ ಆದರ್ಶ ಮಹಿಳೆ ಅಂತ ಇವರನ್ನು ಹೇಳ್ಬೋದು. सरकारी संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को अर्पित कर सकती है, इसके लिए एक ಅತ್ಯುತ್ತಮ ನಿದರ್ಶನ ಹೇ ತಿಮ್ಮಕ್ಕ ಹೇ. ಅಂದರೆ ಈಗಿನ ಸಾಮಾಜಿಕ ಸೌಕರ್ಯಗಳಲ್ಲಿ ಎಷ್ಟು ಒಂದು ಕೊರತೆ ಇದ್ರೂ ಅಂಥ ಸಂದರ್ಭದಲ್ಲೂ ತಮ್ಮ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಇವರನ್ನು ತೊಡಗಿಸ್ಕೊಂಡಿದ್ದಾರಲ್ಲ, ಇಂಥ ಮಹಿಳೆ ನಮ್ಮ ದೇಶದ ಒಂದು ಅತ್ಯುನ್ನತ
ಮಾದರಿ ಅಂತ ಹೇಳ್ಬೋದು. ಒಳ್ಳೆ ನಿದರ್ಶನ ಇವರು, ನಮಗೆಲ್ಲ ಒಳ್ಳೆ ಎಕ್ಸಾಂಪಲ್ ಆಗಿ ಇವರನ್ನು ನಾವು ನೋಡಿ ತಿಳಿಬೇಕು, ಕಲಿಬೇಕು ಅಲ್ವಾ? ಆಯಿತಾ ಮಕ್ಕಳೇ, ತಿಮ್ಮಕ್ಕನವರ ಬಗ್ಗೆ ನಿಮಗೆಲ್ಲ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಒಂದ್ಸಲ ಓದಿ ಇನ್ನೊಂದು ಸಲ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.